ಲೋಕಸಭಾ 2024ಕ್ಕೆ ಬಿಜೆಪಿಯ 20 ಅಭ್ಯರ್ಥಿಗಳ ಹೆಸರು ನೆನೆ ಘೋಷಣೆ ಆಯಿತು. ಘೋಷಣೆ ಆಗ್ತಾ ಇದ್ದಂತೆ ಶುರುವಾಯಿತು ಬಂಡಾಯ. ಇನ್ಫ್ಯಾಕ್ಟ್ ಇದು ಬಂಡಾಯ ಅನ್ನೋದಕ್ಕಿಂತ ಅಸಮಾಧಾನ. ಬಂಡಾಯ ಎದ್ದು ಬೇರೆ ಪಕ್ಷಕ್ಕೆ ಹೋಗ್ತೀವಿ, ಬಂಡಾಯ ಎದ್ದು ಸ್ವತಂತ್ರರಾಗಿ ನಿಲ್ತೀವಿ ಹೇಳ್ತಿದ್ದಾರೆ. ಆದ್ರೆ ಪ್ರಮಾಣ ಕಡಿಮೆನಾ ಅಂತ ಹೇಳಿ ಅಸಮಾಧಾನ ಅಂತೂ ಬಹಳ ದೊಡ್ಡ ಪ್ರಮಾಣದಲ್ಲೇ ಕಾಣೋಕ್ ಸಿಗ್ತಾ ಇದೆ. ಲೋಕಾಯುಕ್ತ ಕೇಸರಿ ಕಲಿಗಳ ಫಸ್ಟ್ ಲಿಸ್ಟ್ ರಿಲೀಸ್ ಆಯಿತು. ಕರ್ನಾಟಕದ 20 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಿಸಿತು ಕೇಸರಿ ಪಾಳಯ. ಬಿಜೆಪಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ ಸದ್ಯಕ್ಕೆ ಪರಿಸ್ಥಿತಿ. ಯಾವಾಗ ಯಾವ ಸ್ವರೂಪದಲ್ಲಿ ಯಾವ ಪ್ರಮಾಣದಲ್ಲಿ ಸ್ಫೋಟ ಆಗುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಲೋಕಸಭಾ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಬಿರುಗಾಳಿ ಎದ್ದಿದೆ. ಎಲ್ಲೆಲ್ಲಿ? ಕೊಪ್ಪಳ, ಶಿವಮೊಗ್ಗ, ದಾವಣಗೆರೆ. ಅಲ್ಲಿನ ಯಾರೆಲ್ಲ ಆಕಾಂಕ್ಷಿಗಳಿದ್ರು ಕ್ಯಾಂಡಿಡೇಟ್ಗಳು, ಅವರ ಪರವಾದ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ಬಹಿರಂಗ ವ್ಯಕ್ತಪಡಿಸ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಬಿಜೆಪಿ ಕಚೇರಿಗೆ ಸಂಗಣ್ಣ ಕರಡಿ ಅವರ ಫ್ಯಾನ್ಸ್ ಕಲ್ಲು ತೂರಾಟ ಮಾಡಿದ್ದಾರೆ. ಹೆಂಗ್ ಕೊಟ್ರಿ ಬೇರೆ ಅವ್ರಿಗೆ ಟಿಕೆಟ್ ಅಂತ ಹೇಳಿ. ಡಾಕ್ಟ್ರು AC ರೂಮಲ್ಲಿ ಇರ್ತಾರೆ, ಅವ್ರಿಗೆ ಹೇಗೆ ಕೊಟ್ರಿ? ಡಾಕ್ಟರ್ ಬಸವರಾಜ್ ಹಾಗೂ ತಂಡಕ್ಕೆ ಮುತ್ತಿಗೆ ಕೂಡ ಹಾಕಿದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಿದ್ದೀರಿ. ಮತ್ತೊಂದು ಕಡೆಯಲ್ಲಿ ರೇಣುಕಾಚಾರ್ಯ ಅವರ ಬೆಂಬಲಿಗರು ಕೂಡ ಬಂಡಾಯದ ಸಭೆಯನ್ನ ನಡೆಸಿದ್ದಾರೆ. ಅಲ್ಲಿಗೆ ಟಿಕೆಟ್ ಅನೌನ್ಸ್ ಆಗ್ತಾ ಇದ್ದ ಹಾಗೆ ಬಿಜೆಪಿಯಲ್ಲೂ ಕೂಡ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ನೀವೇನೀಗ ದೃಶ್ಯಗಳನ್ನ ಗಮನಿಸ್ತಿದ್ದೀರಿ, ಅದು ಸಾಕ್ಷಿ ಆಗ್ತದೆ. ಶಿಸ್ತಿನ ಪಕ್ಷ ಅಂತ ಕರೆಯುವಂತ ಬಿಜೆಪಿಯಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ಇದು. ತಮ್ಮ ನಾಯಕರಿಗೆ ಟಿಕೆಟ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಯಾವ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಂತ ನೋಡಿ. ಒಂದು ಬೆಂಬಲಿಗರು ಆಕ್ರೋಶ ಇತ್ತು, ಆದ್ರೆ ಈ ಪರಿ ಬಿಜೆಪಿ ಶಿಸ್ತಿನ ಪಕ್ಷ ಅಶಿಸ್ತಾಗಿ ಮಾರ್ಪಾಡಾಗ್ತಿದ್ಯಾ, ಯಾವ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಎನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾರೆ. ಸಾಮಾನ್ಯವಾಗಿ ತಮ್ಮ ನಾಯಕರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಅಂತೇಳಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಯಾರು ಊಹೆ ಮಾಡಿರ್ಲಿಲ್ಲ. ಒಂದು ಕಡೆ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಗಲಾಟೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ರೇಣುಕಾಚಾರ್ಯ ಅವರ ಬೆಂಬಲಿಗರು ಸಭೆಯನ್ನ ಮಾಡ್ತಿದ್ದಾರೆ. ಆ ದೃಶ್ಯವನ್ನ ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಮಾತನಾಡಿದ್ದಾರೆ, ಕೇಳೋಣ. ಇವತ್ತು ಏನಂದ್ರೆ ಆಕ್ರೋಶಭರಿತವಾದಂಥ ಅಸಭ್ಯ ಸಂಸ್ಕೃತಿ ಆಗಬಾರ್ದು. ಕಾರ್ಯಕರ್ತರಿಗೆ ನೋವು ಇರ್ಬೋದು, ಇಲ್ಲ ಅಂತಲ್ಲ. ಅದನ್ನು ಹೇಗೆ ಬಗೆಹರಿಸಬೇಕು, ವರಿಷ್ಠರ ಜೊತೆ ಮಾತಾಡಬೇಕು, ಜಿಲ್ಲಾ ವರಿಷ್ಠರ ಜೊತೆ ಮಾತಾಡಬೇಕು. ಅದನ್ನು ಮಾಡೋದು ಬಿಟ್ಟು ನಾವು ಕಾನೂನನ್ನ ಕೈಗೆ ತೆಗೆದುಕೊಳ್ತಕ್ಕಂಥದ್ದು ಆಗಬಾರ್ದು ಅಂತ ಮತ್ತೊಮ್ಮೆ ನಾನು ನಮ್ಮ ಏನು ಕಾರ್ಯಕರ್ತ ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ. ಇವತ್ತು ಏನಂದ್ರೆ ಆಕ್ರೋಶಭರಿತವಾದಂಥ ಅಸಭ್ಯ ಸಂಸ್ಕೃತಿ ಆಗಬಾರ್ದು. ಕಾರ್ಯಕರ್ತರಿಗೆ ನೋವು ಇರ್ಬೋದು, ಇಲ್ಲ ಅಂತಲ್ಲ. ಅದನ್ನು ಹೇಗೆ ಬಗೆಹರಿಸಬೇಕು, ವರಿಷ್ಠರ ಜೊತೆ ಮಾತಾಡಬೇಕು, ಜಿಲ್ಲಾ ವರಿಷ್ಠರ ಜೊತೆ ಮಾತಾಡಬೇಕು. ಅದನ್ನು ಮಾಡೋದು ಬಿಟ್ಟು ನಾವು ಕಾನೂನನ್ನ ಕೈಗೆ ತೆಗೆದುಕೊಳ್ತಕ್ಕಂಥದ್ದು ಆಗಬಾರ್ದು ಅಂತ ಮತ್ತೊಮ್ಮೆ ನಾನು ನಮ್ಮ ಏನು ಕಾರ್ಯಕರ್ತ ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ. ಇವತ್ತು ಏನಂದ್ರೆ